ಇವತ್ತು ಮತ್ತೆ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಜೊತೆ ನನ್ನ ಮೇಕಪ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋದು, ಈಗಲೇ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 1K ಸೆಲೆಬ್ರೇಷನ್ ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿದ್ದಿಲ್ಲ. ಸೊ ಹಾಗಾಗಿ ಈ ಮೇಕಪ್ ವಿಡಿಯೋ ಆದಮೇಲೆ 1K ಸೆಲೆಬ್ರೇಷನ್ ವಿಡಿಯೋ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸೊ ಬನ್ನಿ, ಆಗಿದೆ ಇವತ್ತು ನಾನು ಮೇಕಪ್ ವ್ಲಾಗ್ನ ಶುರು ಮಾಡೋಣ. ಫಸ್ಟ್ನೇದಾಗಿ ನಾನಿಲ್ಲಿ ವ್ಯಾಸ್ಲಿನ್ ಅವ್ರದ್ದು ಲಿಪ್ ಬಾಮ್ನ ಹಚ್ತಾ ಇದ್ದೀನಿ, ಸೊ ದಟ್ ಟು ಕೀಪ್ ವೆರಿ ಹೈಡ್ರೇಟೆಡ್. ಸೊ ಯಾವಾಗಲೂ ಅಷ್ಟೇ ಬಿಫೋರ್ ಮಾಯ್ಶ್ಚರೈಸರ್ ಆರ್ ಆಫ್ಟರ್ ಮಾಯ್ಶ್ಚರೈಸರ್ ನೀವು ಇದನ್ನ ಯೂಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಹೌ ಯು ಯೂಸ್ ಆ್ಯಂಡ್ ಅಪ್ಲೈ. ಸೊ ಸಾಕಷ್ಟು ಜನಕ್ಕೆ ತುಂಬ ಸ್ಕಿನ್ ಕೇರ್ ಕೇಳ್ತಾರೆ ನನಗೆ, ಆ್ಯಂಡ್ ಮೇಕಪ್ ವೀಡಿಯೋಸ್ ಕೂಡ ತುಂಬಾ ಕೇಳ್ತಾರೆ. ಸೊ ಅದಕ್ಕಂತಲೇ ಭಾಳ ದಿನ ಆಗಿತ್ತಲ್ಲ, ಸೊ ಹಾಗಾಗಿ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಲ್ಲಿ ಸೆಟಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಿಫೋರ್ ದಟ್ ಕೆಲವೊಬ್ಬರಿಗೆ ಇರುತ್ತೆ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ನಾನು ರೀಕ್ವೆಲ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಆಯಿಲ್ ಬೇಸ್ಡ್ ಸೆನ್ಸಿಟಿವ್ದು. ಆ್ಯಂಡ್ ಇದು ಮ್ಯಾಂಡಿಟರಿ ಅಂತ ಏನಿಲ್ಲ. ಇಫ್ ನೈಟ್ ಸೆಷನ್ ಏನಾರು ಹೋಗ್ತೀರಾ ಅಂತಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ರೆ ಇವಾಗ ನಾನು ನಿಮಗೆ ಸಿಂಪಲ್ ಆಗಿರುವಂತಹ ಮೇಕಪ್ ರೂಟೀನ್ ಏನಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ನೇದಾಗಿ ನಾನಿಲ್ಲಿ ಮಾಯ್ಶ್ಚರೈಸರ್ ಏನಿದೆ ಅದು ಮತ್ತು ಫೌಂಡೇಶನ್ನ ಎರಡೂ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಅದು ಸೊ ಫಸ್ಟ್ನೇದಾಗಿ ಸಿಟಫಿಲ್ ಕ್ರೀಮ್ ಇದೆಲ್ಲ ಅದನ್ನ ಸ್ವಲ್ಪ ಈ ಥರ ತೊಗೋಬೇಕು, ಲಿಟಲ್ ಬಿಟ್. ಸೊ ಕ್ವಾಂಟಿಟಿ ಡಿಪೆಂಡ್ಸ್ ಅಪಾನ್ ಯೋರ್ ಫೇಸ್ ಆ್ಯಂಡ್ ಆಲ್ ಓವರ್ ಯುವರ್ ನೆಕ್. ಸೊ ಯಾವಾಗಲೂ ಮೇಕಪ್ ಮಾಡಿದ್ರೆ ಆಲ್ವೇಸ್ ಯು ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ ದ ಮೇಕಪ್. ವೈ ಬಿಕಾಸ್ ಬರೀ ಫೇಸ್ಗೆ ಅಪ್ಲೈ ಮಾಡಿದ್ರೆ ಇದು ಮತ್ತು ಇದು ಕಲರ್ ಡಿಫ್ರೆನ್ಸ್ ಕಾಣುತ್ತೆ. ಸೊ ಹಾಗಾಗಿ ಟು ಮ್ಯಾಚ್ ದ ಎಂಟೈರ್ ಮೇಕಪ್ ಲುಕ್ ಯು ಹ್ಯಾವ್ ಟು ಡೂ ಯುವರ್ ನೆಕ್ ಪಾರ್ಟ್ ಆಲ್ಸೋ, ಸೊ ದಟ್ ಇಟ್ ವಿಲ್ ಮ್ಯಾಚ್ ಆ್ಯಂಡ್ ಸೂಟ್ಸ್ ವೆರಿ ವೆಲ್. ಸೊ ಸ್ವಲ್ಪ ಒನ್ ಡ್ರಾಪ್ ಅಷ್ಟು ನಾನಿಲ್ಲಿ ಫೌಂಡೇಶನ್ನ ಹಾಕ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮಿಕ್ಸ್ ಇಟ್ ವೆರಿ ವೆಲ್. ಸೊ ಬಿಫೋರ್ ಅಪ್ಲೈ just mix it very well with the moisturizer. ನಾನು ಸಿಂಪಲ್ಲಾಗಿ ಮೇಕಪ್ ಮಾಡೋದು ಯಾವುದನ್ನ ಫಂಕ್ಷನ್ಗೆ ಅಂತಂದರೆ ಲೈಕ್ ದಿಸ್ ಓನ್ಲಿ. ಈವನ್ ಯಾವುದೇ ಮ್ಯಾರೇಜ್ ಫಂಕ್ಷನ್ ಇರ್ಬೋದು, ಇಟ್ ವಿಲ್ ಬಿ ವೆರಿ ಈಸಿ ಟು ಬ್ಲೆಂಡ್ ಇನ್ ಹ್ಯಾಂಡ್ಸ್ ಆಲ್ಸೋ. ಹಾಗಾಗಿ ಐ ಪರ್ಸ್ನಲಿ ಯೂಸ್ ಮೈ ಮಿರರ್. ನಾನು ಶೂಟಿಂಗ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಕಾಣೋದಿಲ್ಲ ಎಷ್ಟು ಕ್ವಾಂಟಿಟಿ ಅಪ್ಲೈ ಮಾಡ್ಕೋತಿದ್ದೀನಿ ಅಂತ. ಸೊ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಹ್ಯಾಂಡ್ಸಲ್ಲಿ. ತುಂಬ ಜನ ಹೇಳ್ತಾರೆ ಲೈಕ್ ಬ್ಲೆಂಡರ್ ಯೂಸ್ ಮಾಡಿ, ಬ್ರಷ್ ಯೂಸ್ ಮಾಡಿ ಅಂತ. ಬಟ್ ವೆನ್ ಯು ಅಪ್ಲೈಯಿಂಗ್ ಅ ಮಾಯ್ಶ್ಚರೈಸರ್, ಹೌ ಯುಲ್ ಅಪ್ಲೈ ಇನ್ ಹ್ಯಾಂಡ್ಸ್, ಇಟ್ಸ್ ಲೈಕ್ ದ್ಯಾಟ್ ಓನ್ಲಿ. ಏನು ಫೌಂಡೇಶನ್ಗೆ ಅಂತ ನೀಟಾಗಿ ಕೂರೋದಿಲ್ಲ ಅಂತ ಏನಿಲ್ಲ. ಇಟ್ ಬ್ಲೆಂಡ್ಸ್ ಸ್ಮೂತ್ಲಿ ಲೈಕ್ ಅ ಬಟರಿ ಆನ್ ಯುವರ್ ಫೇಸ್. ಸೊ ದಟ್ ಯಾವ ಬ್ಲೆಂಡರ್ ಮತ್ತು ಬ್ರಷ್ ಅವಶ್ಯಕತೆನೇ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ಇವನ್ ಆಗಿ. ಆ್ಯಂಡ್ ನೀಟಾಗಿ ಕವರ್ ಮಾಡ್ಕೊಳ್ಳಿ ಆಲ್ಮೋಸ್ಟ್. ದಿಸ್ ಪಾರ್ಟ್ ಆಯಿಲ್ ಟೈಪ್ ಲುಕ್ ಮೇಕಪ್ಪೇ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಲಷ್ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವ್ರದ್ದು. ಸೊ ನೋಡಿ, ನನ್ನ ಮಗ ಎಲ್ಲ ತುಂಬ ಇದು ಮಾಡಿಬಿಟ್ಟಿದ್ದಾನೆ. ಮೊನ್ನೆ ಎಲ್ಲ ಪೆನ್ಸಿಲೆಲ್ಲ ತೊಗೊಂಡು ಅವನ್ನೆಲ್ಲ ಹಚ್ಕೊಂಡ್ಬಿಟ್ಟಿದ್ದ ಲಿಪ್ಸ್ಗೆ, ಚೀಕ್ಸಿಗೆಲ್ಲ. ಸೊ ಸ್ವಲ್ಪ ಅಮೌಂಟ್ ತೊಗೊಳ್ಳಿ, ತುಂಬ ಜಾಸ್ತಿನೂ ಬೇಡ, ಯಾಕಂದರೆ ತುಂಬ ಕಲರಿಂಗ್ ಇದೆ ಇದು. ಸೊ ಹಾಗಾಗಿ ಇಟ್ಸ್ ನ್ಯಾಚುರಲ್ ಒನ್. ತುಂಬ ಕಮ್ಮಿ ಅಮೌಂಟಲ್ಲಿ ಅಪ್ಲೈ ಮಾಡಿ.
ಸೊ ಚೀಕ್ಸ್ನ ನೀಟಾಗಿ ಕವರ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ ಸ್ವಲ್ಪ ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ. ಆರೆಂಜ್ ಕಲರ್ ಇದೆಲ್ಲ, ಸೊ ಅದನ್ನ ಅಪ್ಲೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಾನು ಹ್ಯಾಂಡ್ಸಲ್ಲೇ ಲೈಕ್ ನನ್ನ ಮೇಕಪ್ನ ಮುಗಿಸ್ಬಿಡ್ತೀನಿ ಬೇಗ. ಟೂ ಮಚ್ ಆಫ್ ಬ್ಲೆಂಡಿಂಗ್ ಬ್ರಷ್ ಆ್ಯಂಡ್ ಬ್ಲೆಂಡರ್ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನನಗೆ ಆಗೋದಿಲ್ಲ. ಸೊ ಹಾಗಾಗಿ ತುಂಬ ರಫ್ ಆಗಿತ್ತಾರಲ್ಲ ಅಂದ್ಬಿಟ್ರೆ ನಾನು ಬೇಗ ಪಿಂಪಲ್ಸ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಐ ಅವಾಯ್ಡ್ ದೋಸ್ ಪ್ರಾಡಕ್ಟ್ಸ್ ರಾದರ್ ದನ್ ಯೂಸಿಂಗ್ ಮೈ ಫಿಂಗರ್ಸ್. ಆ್ಯಂಡ್ ನಾನು ಇದು ಒಂದೇ ಬ್ರಷ್ ಇಟ್ಕೊಳೋದು, ಎಸ್ಪೆಷಲಿ ಐ ಆಮ್ ಯೂಸಿಂಗ್ ಪೌಡರ್ ಬ್ಲಷ್. ಸೊ ಹಾಗಾಗಿ ಆವಾಗ ಒಂದೇ ಟೈಮಲ್ಲಿ ನಾನು ಯೂಸ್ ಮಾಡೋದಿದ್ನ, ಇದು ಬಿಟ್ಟು ಯಾವುದೂ ಲೈಕ್ ಬ್ರಷಸ್ನ ಯೂಸ್ ಮಾಡೋದಿಲ್ಲ, ಬ್ಲೆಂಡರ್ನ ಯೂಸ್ ಮಾಡೋದಿಲ್ಲ. ಇಫ್ ಎಮರ್ಜೆನ್ಸಿ ನಮ್ಮದು ಮೇಕಪ್ ಬಾಕ್ಸಲ್ಲಿ ಒಂದೇ ಒಂದು ಇಟ್ಕೊಂಡಿದ್ದೀನಿ ಬ್ಲೆಂಡರ್ನ ಫಾರ್ ಎಮರ್ಜೆನ್ಸಿ ಅಷ್ಟೇ. ಅದನ್ನ ಇದುವರೆಗೂ ಯೂಸ್ ಮಾಡಿಲ್ಲ ನೋಡಿ. ಆ್ಯಂಡ್ ನಾವಿವಾಗ ಹೈಲೈಟರ್ನ ಹಚ್ಕೊಳ್ಳೋಣ. ಸೊ ದಿಸ್ ಇಸ್ ಬೇಸಿಕ್ ಮೇಕಪ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಐ ಶ್ಯಾಡೋನ ಯೂಸ್ ಮಾಡ್ತೀನಿ ಟು ಗಿವ್ ಸಿಂಪಲ್ ಐ ಲುಕ್. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಲೈಟ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ಈ ಪಿಂಕ್ನ ಯೂಸ್ ಮಾಡ್ತೀನಿ. ಇಟ್ಸ್ ಅ ಲೈಟ್ ರೋಸ್ ಕಲರ್ ಪಿಂಕ್. ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ಸೊ ಇದಾದಮೇಲೆ ಸ್ವಲ್ಪ ನನಗೆ ಹೇಳ್ದಂಗೆ ಕಾಂಪ್ಯಾಕ್ಟ್ ಯೂಸ್ ಮಾಡೋಣ ಅಂದೆ. ಸೊ ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಆಯಿಲ್ನೆಸ್. ಸೊ ನಾನು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಲೈಟಾಗಿ. ಸೊ ಇದಾಯಿತು ಕಾಂಪ್ಯಾಕ್ಟ್ ಆದಮೇಲೆ ಲಾಸ್ಟ್ ಥಿಂಗ್ ಬಂದುಬಿಟ್ಟು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಲಿಪ್ಸ್ಟಿಕ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ಸೊ ಇವತ್ತು ಐಬ್ರೋಸ್ ಏನು ಮಾಡೋದಿಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ ಲೈಕ್ ಅ ಬೋಲ್ಡ್ ಲುಕ್. ಸೊ ಹಾಗಾಗಿ ನಾನು ಐಬ್ರೋಸ್ನ ಮಾಡೋದಿಲ್ಲ. ಆ್ಯಂಡ್ ಇಲ್ಲಿ ಇವತ್ತು ನೈಕಾ ಅವ್ರದ್ದು ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕಣ್ಣಿಗೆ ಏನು ಶೇಡ್ ಹಾಕಿದ್ದೀನಿ ಅದೇ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ನೆಸ್ ಕಮ್ಮಿ ಆಯಿತು. ಸೊ ಹಾಗಾಗಿ ನಾನು ಪ್ಲಮ್ ಅವ್ರಿಗೆ ಯೂಸ್ ಮಾಡ್ತೀನಿ. ಸ್ವಲ್ಪ ಡಾರ್ಕ್ನೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಫ್ಟರ್ ದಟ್ ಸ್ವಲ್ಪ ಗ್ಲಾಸ್ ಹಚ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಗ್ಲಾಸ್ನ ಅಪ್ಲೈ ಮಾಡ್ಕೊಳ್ಳೋಣ ಟು ಗಿವ್ ಅ ವೆರಿ ಶೈನ್ ಲುಕ್. ಆ್ಯಂಡ್ ಸೊ ಇವಾಗ ಸ್ವಲ್ಪ ಗ್ಲಾಸ್ ಎಲ್ಲ ಹಚ್ಕೊಂಡಾಯಿತು. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಸೊ ಜಸ್ಟ್ ವೇಟ್ ವಾಚ್. ಸೊ ನೋಡ್ತಾ ಇರ್ಬೋದು ಒಂದು ಎತ್ನಿಕ್ ವೇರ್ಗೆ ಅಥವಾ ಸ್ಯಾರಿಗೂ ಕೂಡ ತುಂಬಾ ಲುಕ್ ಮ್ಯಾಚ್ ಆಗುತ್ತೆ. ನಾನು ಮೇಕಪ್ ಮಾಡಬೇಕಾದ್ರೆ ಸ್ವಲ್ಪ ಆ ಡ್ರೆಸ್ಗೆ ಮ್ಯಾಚ್ ಆಗ್ತಿದ್ದಿಲ್ಲ. ಸೊ ಆಫ್ಟರ್ ಚೇಂಜಿಂಗ್ ಸೊ ಇಟ್ಸ್ ಗಿವಿಂಗ್ ಅ ವೆರಿ ಗುಡ್ ಲುಕ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಈ ಥರ ಸಿಂಪಲ್ ಮೇಕಪ್ ಲುಕ್ನ. ಆ್ಯಂಡ್ ನಾನು ಮಿರರ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸಾರಿ, ನನಗೆ ಕ್ಯಾಮ್ರಾ ನೋಡ್ಕೊಂಡು ಮರ್ತ್ಬಿಟ್ಟೆ ಬ್ಲಾಗ್ ಮಾಡ್ತಾ ಅಲ್ಲಿ ನೋಡ್ಕೊಂಡು ಮಾತಾಡ್ತಾ ರೂಢಿ ಆಯಿತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಸಿಂಪಲ್ ಮೇಕಪ್ ರೂಟೀನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.